ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ನೆಕ್ ಡಿಸೈನು ಯಾವ ರೀತಿ ಇಟ್ಟು ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಮೊದಲು ನೋಡಿ, ಬ್ಯಾಕ್ ಪಾರ್ಟ್ ಈ ರೀತಿ ಕಟ್ ಮಾಡಿಬಿಟ್ಟು ಮೈನ್ ಫ್ಯಾಬ್ರಿಕ್ ಮೇಲಿಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ. ಈಗ ಇದಿಷ್ಟು ಆದಮೇಲೆ ನೀವು ಇಲ್ಲಿ ನೆಕ್ ಹತ್ರ 1/4 ಇಂಚಷ್ಟು ನೀವು ಸ್ಟಿಚ್ ಅನ್ನೋದು ಹಾಕಿಬಿಟ್ಟು ಇದನ್ನು ಟರ್ನ್ ಮಾಡಿಬಿಟ್ಟು ನೆಕ್ಕನ್ನು ಫುಲ್ ಲೈನಿಂಗ್ ಎಲ್ಲ ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ. ಈ ರೀತಿ ಎಲ್ಲ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡಿದ್ದೀವಿ. ಈ ರೀತಿ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಬೇಕು. ಇದಿಷ್ಟು ಆದಮೇಲೆ ಈಗ ನಾವು ಇದನ್ನು ಈ ರೀತಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿಬಿಟ್ಟು ಇಲ್ಲಿ ನೋಡಿ 1 ಇಂಚಷ್ಟು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಫುಲ್ ನೆಕ್ ರೌಂಡ್ ಎಲ್ಲನೂ 1 ಇಂಚಷ್ಟು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ ಕ್ಲಾತನ್ನು ತಗೋಬೇಕಾಗುತ್ತೆ. ಇದು ಸ್ಯಾರಿ ಕ್ಲಾತ್ ಇದೆ. ಈ ರೀತಿ ಸ್ಯಾರಿ ಕ್ಲಾತನ್ನು ತಗೊಂಡು ಸ್ಯಾರಿ ಕ್ಲಾತನ್ನು ಅಲ್ಲಿ ನಾವು ಅಟ್ಯಾಚ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಕ್ಲಾತನ್ನಿಟ್ಟು ಇದ್ರ ಮೇಲೆ ನಾವು ನೋಡಿ ಈ ರೀತಿ ಕ್ಲಾತನ್ನು ಇಡಬೇಕು. ಈ ರೀತಿ ಇಟ್ಬಿಟ್ಟು ಇಲ್ಲಿ ನೀವು ಮೊದಲು ಇಲ್ಲೊಂದು ಸ್ಟಿಚ್ ಹಾಕ್ಬಿಡಿ ಫುಲ್ ಸುತ್ತು, ಆಮೇಲೆ ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ. ಯಾವ ರೀತಿ ಇದ್ದರೆ ಅದೇ ರೀತಿ ಫುಲ್ ಸ್ಟಿಚಿಂಗ್ ಅನ್ನೋದು ಹಾಕಿ. ನೋಡಿ ಈ ರೀತಿ ಮೊದಲು ಈ ಕಡೆ ಒಂದು ಸ್ಟಿಚ್ ಅನ್ನೋದು ಹಾಕಿದ್ವಿ. ಈ ರೀತಿ ಸ್ಟಿಚಿಂಗ್ ಹಾಕಿದ್ಮೇಲೆ ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡಿರ್ತೀವಲ್ಲ, ಈ 1 ಇಂಚ್ ಹತ್ರ ಫುಲ್ ರೌಂಡ್ ಅನ್ನೋದು ಸ್ಟಿಚ್ ಮಾಡಿ ಈ ಕಡೆ ಸ್ಟಿಚಿಂಗ್ ಅನ್ನೋದು ಹಾಕಿದ್ವಿ. ಈ ರೀತಿ ಹಾಕಿದ್ಮೇಲೆ ಈ ಕ್ಲಾತ್ ಎಲ್ಲ ಒಳಗಡೆ ಕ್ಲಾತು ಮತ್ತು ಈ ರೀತಿ ಇರುತ್ತಲ್ಲ, ಇದು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿ. ನಾವು ಸ್ಯಾರಿ ಕ್ಲಾತನ್ನು ಅಟ್ಯಾಚ್ ಮಾಡಬೇಕು. ಈ ರೀತಿ ಅಟ್ಯಾಚ್ ಆದಮೇಲೆ ಈಗ ನಾವು ನೋಡಿ ಸ್ಯಾರಿ ಕ್ಲಾತು ಮತ್ತು ಇದು ಬ್ಲೌಸ್ ಕ್ಲಾತ್ ಇರುತ್ತಲ್ಲ, ಎರಡನ್ನೂ 1.5 ಇಂಚ್ ಅಷ್ಟು ಪೀಸಸ್ ಕಟ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಈ ರೀತಿ ಈ ರೀತಿ ಟ್ರಯಾಂಗಲ್ ಶೇಪ್ ಅನ್ನೋದು ರೆಡಿ ಮಾಡಿಟ್ಟಿರಿ. ಸ್ಯಾರಿ ಕ್ಲಾತು ಮತ್ತು ಇದು ಮೈನ್ ಫ್ಯಾಬ್ರಿಕ್ ಬ್ಲೌಸ್ದು ಕ್ಲಾತು, ಇದು ಸ್ಯಾರಿ ಕ್ಲಾತು. ಈ ರೀತಿ ಎರಡನ್ನೂ ನೀವು ಸ್ಟಿಚಿಂಗ್ ಮಾಡಿ ರೆಡಿ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗ ಈ ರೀತಿ ಬ್ಲೌಸ್ ಇಟ್ಟು ಬ್ಲೌಸ್ ಮೇಲೆ ಇವನ್ನ ಇಡೋಣ. ನೋಡಿ, ಮೊದಲು ಈ ರೀತಿ ಸ್ಯಾರಿ ಕ್ಲಾತ್ ತಗೋಬೇಕು. ಸ್ಯಾರಿ ಕ್ಲಾತ್ ಮೇಲೆ ಇದನ್ನು ಇಡಬೇಕು ನೀವು, ಅದು ಬ್ಲೌಸ್ ಪೀಸ್ ಕ್ಲಾತ್ ಅನ್ನೋದು ಇಡಬೇಕು. ಇಟ್ಬಿಟ್ಟು ಇದನ್ನು ಈ ಕಡೆಯಿಂದ ಫೋಲ್ಡ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಎಲ್ಲನೂ ರೆಡಿ ಮಾಡಿಟ್ಟಿರಿ. ಫ್ಲವರ್ಸ್ ಎಲ್ಲ ರೆಡಿ ಮಾಡಬೇಕು. ಈ ರೀತಿ ಫ್ಲವರ್ಸ್ ಎಲ್ಲ ರೆಡಿ ಮಾಡಿದ್ಮೇಲೆ ಈಗ ಇವನ್ನ ಬ್ಲೌಸಿಗೆ ಸ್ಟಿಚಿಂಗ್ ಅನ್ನೋದು ಮಾಡೋಣ. ಬ್ಲೌಸ್ ತಗೊಂಬಿಟ್ಟು ಇಲ್ಲಿರುತ್ತಲ್ಲ, ಇಲ್ಲಿಂದ ಒಂದು 1/2 ಇಂಚಷ್ಟು ಸ್ಟಿಚಿಂಗಿಗೆ ಬಿಟ್ಟು ಇಲ್ಲಿಂದ ಈ ರೀತಿ ಜೋಡಿಸ್ಬಿಟ್ಟು ಇಲ್ಲಿ ಸ್ಟಿಚಿಂಗ್ ಆಗ್ತಾ ಬನ್ನಿ. ಫುಲ್ ನೆಕ್ಕೆಲ್ಲ ಇದೇ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕಿ. ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಲೇಸ್ ತಗೊಂಬಿಟ್ಟು
ಇಲ್ಲಿ ಫುಲ್ ಇಲ್ಲಿರುತ್ತಲ್ಲ, ಇಲ್ಲಿ ಫುಲ್ ನೆಕ್ ಹತ್ರ ಎಲ್ಲ ಸ್ಟಿಚ್ ಅನ್ನೋದು ಹಾಕಿ ಲೇಸನ್ನು ಹಚ್ಬಿಡಿ. ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಈ ಕಡೆ ಒಂದು ಲೇಸ್, ಈ ಕಡೆ ಒಂದು ಲೇಸ್, ಈ ರೀತಿ ಹಚ್ಚಬೇಕು. ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ಬರುತ್ತೆ. ಇದಿಷ್ಟು ಆದಮೇಲೆ ಹಿಂದೆಗಡೆ ಟಕ್ಸ್ ಹಾಕ್ಬಿಡಿ. ಇಲ್ಲಿ ಬೇಕು ಅಂದರೆ ದಾರ ಕಟ್ಟಿ. ನೋಡಿ ಓವರಾಲ್ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಹಿಂದೆಗಡೆ ಟಕ್ಸ್ ಇಟ್ಟು ಈ ರೀತಿ ಕ್ಲಾತನ್ನು ಜಾಯಿಂಟ್ ಮಾಡಿದ್ದೀವಿ. ಅದಾದಮೇಲೆ ನೋಡಿ ಇಲ್ಲಿ ಡೋರಿ ಅನ್ನೋದು ಇಟ್ಟಿದ್ದೀವಿ. ಈ ರೀತಿ ಆದಮೇಲೆ ನೋಡಿ ಓವರಾಲ್ ಬ್ಯಾಕ್ ಪಾರ್ಟ್ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.